ನಿರ್ಮಾಣ ಕಾರ್ಯಕ್ರಮದ ಈ ದಿವಸ ಪರಮ ಪೂಜ್ಯ ಸ್ವಾಮೀಜಿಯವರು ಇದು ಸುಮಾರು 4ನೇ ಸಲ ಅವ್ರ ಪಾದನ ಇಲ್ಲಿ ಇಟ್ಟಿದ್ದಾರೆ ಅಂದರೆ ಅದು ನಮ್ಮ ಎಲ್ಲ ತರವಾಡಿನ ಸದಸ್ಯರಿಗೂ ಒಂದು ಹೆಮ್ಮೆ. ಅವ್ರ ಜೊತೆ ನಾನು ಒಂದು 3 ಸಲನ ಅದ್ರ ಮೊದಲು 3 ಸಲ ನಾನು ಜೊತೆ ಕೂಡ ಯೋಗ ನನಗೂ ಬಂತು. ಹಾಗೆ ಅವರು ಒಬ್ಬ ಸನ್ಯಾಸಿ ಅಂತ ಹೇಳೋದಕ್ಕಿಂತ ಒಬ್ಬ ಬಡವರ ಸೇವಕ ಅಂತ ಹೇಳ್ಬೋದು, ಸಮಾಜದ ಚಿಂತಕ ಅಂತ ಹೇಳ್ಬೋದು, ಸಮಾಜದ ಬಡವರ ಆಶ್ರಯಿಸುವ ಯೋಗಿ ಅಂತ ಹೇಳಿ ಅವನು ಯಾವ ಥರ ಕರೆದ್ರೂ ಕಡಿಮೆ. ಹಾಗಾಗಿ ಅವರು ನಮ್ಮ ಇದಕ್ಕೆ ನಾನು ಬೇರೆ ಕೆಲಸದಲ್ಲಿ ಇದ್ದೆ, ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ಅವರೇ ನನಗೆ ಬಲವಂತ ಮಾಡಿದರು, ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ. ಇನ್ನು ಯಾಕೆ ನಮಗೆ 2 ದಿವಸ ಆಗುತ್ತೆ ಬಂದು ಹೋಗೋದಕ್ಕೆ. ಮತ್ತು ಅವರ ಅಣತಿ ಮೇರೆಗೆ ನಾನು ನಿನ್ನೆನೇ ಬಂದು ಮಠದಲ್ಲಿ ಉಳ್ಕೊಂಡು ಇವತ್ತು ಅವ್ರ ಜೊತೆಲೇ ಬರೋ ಯೋಗನೂ ನನಗೆ ಬಂತು. ಅವರು ಸಮಾಜ ಅಂದರೆ ತನ್ನ ಬದುಕಿಂತ ಹೆಚ್ಚು ಸಮಾಜದ ಬದುಕನ್ನು ನೋಡ್ತಾರೆ, ಸಮಾಜಕ್ಕೆ ಏನು ಅರ್ಪಣೆ ಮಾಡಬೇಕಂತ ಚಿಂತನೆ ಮಾಡ್ತಾರೆ. ಅವ್ರ ಜೊತೆಗೂಡಿ ಸುಮಾರು 20 ವರ್ಷದಿಂದ ಅವರ ಆಶ್ರಮದ ಕಷ್ಟನೂ ನಷ್ಟನೂ ದುಃಖನೂ ಸುಖನೂ ಸಂತೋಷದಲ್ಲಿ ಭಾಗಿಯಾಗಿದ್ದೀನಿ. ಆ ಆಶ್ರಮಕ್ಕೆ ನಾನು ಬೆಂಗಳೂರಲ್ಲಿ ನಮ್ಮ ಮನೆಗೆ ಬಂದಾಗ ಮನೇಲಿ ಉಳ್ಕೊಂಡಾಗ ಹೇಳ್ತೀನಿ, ಏನು ಇಲ್ಲ ಅಂತ ಹೇಳಿ ಮಾರನೇ ದಿವಸ ನಮ್ಮ ಆಶ್ರಮಕ್ಕೆ ಬರುತ್ತೆ ಅಂತ ಮಾತನ್ನು ಕೊಟ್ಟಿದ್ದಾರೆ. ಅಂತ ಸ್ವಾಮೀಜಿ ಇಲ್ಲಿ ಬಂದು ನಮ್ಮ ಜೊತೆ ನಮ್ಮ ಥರವೇ ನನ್ನನ್ನು ಅತಿಥಿ ಅಂತ ಮುದ್ರಣ ಮಾಡಿದ್ದಾರೆ. ಅಂದರೆ ಬೇರೆಯವರಾಗಿ ಮಾಡಿದ್ದಾರೆ, ನಾನು ಅತಿಥಿ ಅಲ್ಲ, ನಾನು ಈ ಕುಟುಂಬದ ಸದಸ್ಯ, ನನ್ನ ಅತಿಥಿ ಅಂತ ಹಾಕಿದ್ದಾರೆ. ಹಾಗಾಗಿ ನನ್ನ ಹೊರಗಡೆ ಇಡಬೇಡಿ, ನಾನು ಅಂಜಾರಿಲ್ಲದ ಒಬ್ಬ ಸದಸ್ಯ. ಹಾಗೆ ನಮ್ಮ ಈಗಾಗಲೇ ತಾಯಿಯ ಬಗ್ಗೆ ವಿವರಣವಾಗಿ ಕೊಟ್ಟ ವಿಷ್ಣು ಉಳಿತಾಯ ಅವರಿಗೂ ಹಾಗೂ ಗಣೇಶ ಇವರಿಗೂ, ವೇಣುಗೋಪಾಲ್ ಅವರು, ಸದಾಶಿವರು ಎಲ್ಲ ನಮ್ಮ ಕುಟುಂಬದ ಇವರಿಗೆಲ್ಲ ನನ್ನ ಅನಂತ ಧನ್ಯವಾದಗಳು. ನಮ್ಮ ಜೊತೆ ಕೂತ್ಕೊಳ್ತೀವಿ. ಸುಮಾರು 25 ವರ್ಷ ಇರ್ಬೋದು ಹಿಂದೆ ನಾನು ಇಲ್ಲಿ ಬಂದಿರಲಿಲ್ಲ. ಇದೊಂದು ಪ್ರಾರಂಭ ಆಗೋ ಸಮಯದಲ್ಲಿ ಅಷ್ಟು ಜಾಗ ಇತ್ತು. ನನ್ನ ಹತ್ರ ವಿನಂತಿ ಮಾಡಿದ್ರು ಬೆಂಗಳೂರಿಗೆ ಬಂದು, ಆಗ ಈ ಜಾಗನ ನಾನು ತೆಗೆದುಕೊಡ್ತೀನಿ ನಿಮಗೆ ಅಂತೇಳಿ ಈ ಜಾಗನ ಆ ಟೈಮಲ್ಲಿ ನಾನು ತೆಗೆದುಕೊಟ್ಟೆ. ಹಾಗಾಗಿ ಸ್ವಲ್ಪ ಈಗ ಉಸಿರಾಡೋ ಥರ ಇತ್ತು, ಇಕ್ಕಟ್ಟಲ್ಲಿತ್ತು, ಆ ದಾರಿನೂ ಇಕ್ಕಟ್ಟಲ್ಲಿತ್ತು. ಅದನ್ನು ದೊಡ್ಡದು ಮಾಡಿ ರಿಕ್ಷಾ ಬರುವ ಥರ ಮಾಡಬೇಕಂತ ಆ ತಾಯಿ ಅಪ್ಪಣೆ ಮೇರೆಗೆ ಆ ಸಮಯದಲ್ಲೇ ನಾನು ಇದನ್ನು ಇವರು ತೆಗೆಸ್ಕೊಟ್ಟು ನಮ್ಮ ತರವಾಡ ಈ ಅಂಜಾರಿ ಇಲ್ಲ ಅಂತ ನನ್ನ ಕಲ್ಪನೆಯಲ್ಲಿ ಹಿಂದಿನ ಕಾಲದಲ್ಲಿ ವರ್ಷಕ್ಕೊಂದ್ಸಲ ಅಂಜಾರಿ ಪ್ರತಿ ಮನೆಯಿಂದ 5 ಅಕ್ಕಿ ತಂದುಬಿಟ್ಟು ಇಲ್ಲಿ ನಮ್ಮ ಕುಟುಂಬದವರಿಗೆ ಅಂಜಾರಿ ಇಲ್ಲ ಅಂತ ಹೆಸರು ಬಂದಿರ್ಬೋದು. 5 ಅಕ್ಕಿ ಕಾಳು ತಂದು ಅಂಜಾರಿ ಮನೆಯಾಡೋದಲ್ಲಿ 5 ಅಕ್ಕಿ ಕಾಳು ಇರಬೇಕು, ಅದು ತಂದು ನಮ್ಮ ಕುಟುಂಬನ ಇಲ್ಲಿ ಮಾಡಬೇಕನ್ನೋದು ಹಿಂದಿನವರ ಕಲ್ಪನೆ ಇರ್ಬೋದು. ಯಾಕಂದ್ರೆ ಅದು ಯಾವ ಥರ ಹೆಸರಿಟ್ಟಿರ್ಬೋದು, ಆ ಹೆಸರಿಗೆ ಈ ಥರ ಅಂತ ನನ್ನ ಭಾವನೆ. ಅಂಜಾರಿ ಇಲ್ಲ ಅಂತ, ಹಾಗೆ ಮಾಂಗಿಲ್ಲ ಇದೆ, ಸುಮಾರು ಇಲ್ಲ ಇದೆ, ಬಟ್ ಅಂಜಾರಿ ಇಲ್ಲ ತುಂಬ ಕವರ್ ಹೊಡೆದಿದೆ. 3-4 ಅಂಜಾರಿ ಇಲ್ಲ ಇದೆ. ಅಂದರೆ ಅಷ್ಟು ದೊಡ್ಡ ಕುಟುಂಬನ ಒಂದೇ ಕಡೆ ಹಸಿದಂಗೆ ಬೇರೆ ಬೇರೆ ಆಗಿ 3 ಕಡೆನ 4 ಕಡೆನೇ ಈ ಅಂಜಾರಿ ಇಲ್ಲ ಇದೆ. ಈ ಅಂಜಾರಿ ಇಲ್ಲದ ತರವಾದ ಏನು ನಮ್ಮ ಕುಟುಂಬದಲ್ಲಿ ರಕ್ತಯುತವಾಗಿ ತಾಯಿಯ ಮಗಳು ಈ ಬೇರು ಮುಂದುವರಿತೇವೆ. ಏನೇ ಕಷ್ಟ ಬಂದರೂ ನಾವು ಏನು ಮಾಡೋದು, ತಾಯಿಗೆ ಒಂದು ಹರಕೆ ಕೊಡ್ತೀವಿ. ಹುಷಾರಿಲ್ಲದೆ ಆಗಲಿ ಅಥವಾ ಹಾಸ್ಪಿಟಲ್ ಆಪರೇಷನ್ ಆಗಲಿ, ಮಕ್ಕಳು ಪಾಸಾಗಲಿ, ಮದುವೆ ಆಗಲಿ, ತಾಯಿಗೆ ಒಂದು ಹರಕೆ.
ಆಗ ನಮಗೆ ನಂಬಿಕೆ ಏನಿದೆ, ತಾಯಿ ಮೇಲೆ ನಂಬಿಕೆ ಇದೆ. ಆ ತಾಯಿ ಮೇಲೆ ನಂಬಿಕೆ ಇರೋದಿಲ್ಲ, ನಾವು ತಾಯಿಯ ಕೆಲಸನ ಹಳೆಯ ಮನೆ ಇರೋದಿಲ್ಲ ಈ ಥರ ಮಾಡೋದಕ್ಕೆ ಎಲ್ರಿಗೂ ಪ್ರೇರಣೆ ಬಂತು. ಇಲ್ಲಪ್ಪ, ನಮ್ಮ ತಾಯಿ ಮನೆ ಈ ಥರ ಇರಬಾರ್ದು, ನಮ್ಮ ತಾಯಿ ಮನೆ ಒಳ್ಳೆ ಚೆನ್ನಾಗಿರಬೇಕು, 4 ಜನ ಬಂದಾಗ ಅವ್ರಿಗೆ ನೋಡೋ ಥರ ಇರಬೇಕು ಅನ್ನೋ ಕಲ್ಪನೆಯಿಂದ ಇವತ್ತು ಈ ನವೀಕರಣ ಕೆಲಸಕ್ಕೆ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ. ನಾಳೆ ಇಂಥ ಕೆಲಸ ಆಗಬೇಕಂದ್ರೆ ಒಬ್ಬರು ಕೂಡಲೇ ಬಾಂಬೆಲಿ ಇರಲಿ ಅವ್ರು ಕೊಡ್ತಾರೆ, ಕೊಯಂಬತ್ತೂರಲ್ಲಿ ಅವ್ರು ಕೊಡ್ತಾರೆ, ಮಂಗಳೂರಲ್ಲಿ ಇರಲಿ ಕೊಡ್ತಾರೆ. ಇದು ಪ್ರತಿನಿತ್ಯ ನೋಡ್ತಾ ಇದೆ. ನನ್ನ ಕೈಲಿ 10,000, ನನ್ನ 50,000, 75,000. ಇದು ನಮ್ಮ ಮನೆ ಅನ್ನೋದು. ಈಗ ನೀವು ಎಲ್ಲೆಲ್ಲೇ ಇರ್ತೀರಲ್ಲ, ಆದರೆ ನಮ್ಮ ಮನೆ ಖಂಡಿತವಾಗಿ ನಿಮ್ಮ ಮನೆ. ಯಾಕಂದ್ರೆ ಬದುಕಿರುವಾಗ ಅಲ್ಲಿ ಇರ್ತೀರಾ, ಸತ್ತ ಮೇಲೆ ಇದು ನಮ್ಮ ಮನೆ. ಅಲ್ಲಿರೋದು ನೀವು ಸುಮ್ಮನೆ, ಇದು ನಮ್ಮ ಮನೆ. ಯಾಕಂದ್ರೆ ಕೊನೆಗೆ ನಾವು ಹೋದ್ಮೇಲೆ 16ನೇ ಬರೆಸುವಾಗ ನಮ್ಮಲ್ಲೇ ಅದಕ್ಕೊಳಗೆ ಸೇರ್ತಾರೆ. ಹಾಗಾಗಿ ಶಾಶ್ವತ ಮನೆ ಇದು. ಇದನ್ನ ಕಲ್ಪನೆ ಮಾಡಿದ್ರೆ ನಾವು ಅಲ್ಲಿರೋ ಸುಮ್ಮನೆ, ಇಲ್ಲಿದೆ ನಮ್ಮ ಮನೆ. ಹಾಗೆ ನಮ್ಮ ಮನೇನೆ ನಾವು ಈಗ ನಮ್ಮ ವಯಸ್ಸಾಗ್ತಿರುವಾಗ ನಮಗೆ ಜಾಸ್ತಿ ಬಾಂಧವ್ಯ ಬೆಳೀತಿದೆ. ಯಾಕಂದ್ರೆ ಹಿಂದಿನ ಕಳೆದು ಹೋಗಿದ್ದ ಸಮಯ ನೋಡಿದ್ರೆ ತುಂಬಾ ದೂರ ಹೋಗಿದ್ವಿ, ಹತ್ರ ಇದೆ ನಮಗೆ ನಮ್ಮ ಮನೆಗೆ ಬರೋಕ್ಕೆ. ಹಾಗಾಗಿ ಹೆಚ್ಚಿನವರು ಕೊಟ್ಟವರು ಅವ್ರು 60 ವರ್ಷ 70 ವರ್ಷ ಈ ಥರದ ವಯಸ್ಸಿನವರು ಹೆಚ್ಚಿಗೆ ದಾನ ಮಾಡಿದ್ದಾರೆ. 20-25ರಲ್ಲಿ ಆ ಕಲ್ಪನೆ ಬರಲ್ಲ. 70, 75, 80, 90 ಕಲ್ಪನೆ ಏನಾಗುತ್ತೆ, ನಮ್ಮನೆ ಶಾಶ್ವತ ಅಲ್ಲಿದೆ, ಅದಕ್ಕೇನಾದ್ರು ಮಾಡಬೇಕು. ಈ ಕಲ್ಪನೆಯಿಂದ ಪ್ರತಿಯೊಬ್ಬರು ಕೈ ಜೋಡಿಸಿ ಒಂದು ಕೆಲವರು ಏನು ಊಟಕ್ಕೆ ಇವರು 2 ಲಕ್ಷ ರೂಪಾಯಿ ಕೊಟ್ಟಿದ್ರು ನೋಡಿ, ಮನೆಯಲ್ಲಿ ಊಟಕ್ಕೆ ಕಷ್ಟ ಇದ್ದಾರೆ ಅಂಥವ್ರು 2 ಲಕ್ಷ ರೂಪಾಯಿ ದಾನ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ, ಒಂದು ಮರ ಇದ್ರೆ ಮರದ ತುಂಬಾ ಹಣ್ಣು ಇರುತ್ತೆ, ಆ ಕೊಂಬೆಗೂ ಈ ಕೊಂಬಿನ ಹಣ್ಣಿಗೂ ಗೊತ್ತೇ ಇಲ್ಲ ನಮ್ಮ ಕಾಂಡ ಒಂದೇ ಅಂತ, ನಮ್ಮ ಬುಡ ಒಂದೇ ಅಂತ ಗೊತ್ತ. ಅದೇ ಥರ ಇಲ್ಲಿ ಬಾಂಬೆಲಿ ಇರ್ಬೋದು, ಬೆಂಗಳೂರಿರ್ಬೋದು, ಇರೋದು ಎಲ್ಲ ಒಂದೇ ಬೇರಿಂದ ಚದುರಿ ಹೋಗಿದ್ದು ಒಂದೇ ಕಡೆ ಸೇರಿದಾಗ ಮಾತ್ರ ಇದು ನಮ್ಮ ಕುಟುಂಬ ಅಂತ ಗೊತ್ತಾಗಿದೆ. ಇಲ್ಲಿಂದ ಇಲ್ಲಾಂದ್ರೆ ಗೊತ್ತಾಗಿಲ್ಲ ನಮ್ಮ ಬೇರೆ ಇದು ಅಂತ. ಈಗ ಬಾಂಬೆಲಿ ಇರ್ಬೋದು, ಬೆಂಗಳೂರು ಇರ್ಬೇಕು, ಎಲ್ಲೇ ಇರ್ಬೋದು, ಒಂದು ಕಡೆ ಕೂತಾಗ ಮಾತ್ರ ಅವರ ಬಳ್ಳಿನ ಲೆಕ್ಕ ಮಾಡಿದಾಗ ಕೊನೆಗೆ ಬಂದಿದ್ದು ಮುಟ್ಟುತ್ತೆ. ಹಾಗಾಗಿ ಇದು ಕಾಂಡ ಆಗಿರುತ್ತೆ, ನಾವೆಲ್ಲ ಮರದ ಬೇರೆ ಬೇರೆ ಕೊಂಬೆ ಅಂತಿರ್ತೀವಿ. ಹಾಗಾಗಿ ನಾವು ಏನು ಕೆಲಸ ಮಾಡಬೇಕು, ನಮ್ಮ ಒಂದಿಷ್ಟು ಅನ್ನದ ಋಣನ ಇಲ್ಲಿಡಬೇಕು. ನಂದು 2 ವಿನಂತಿ ಇಲ್ಲಿ ಅಧ್ಯಕ್ಷರಿಗೆ ಇರ್ತೀನಿ. ಇಲ್ಲಿ ಅಲ್ಲಿ ಕಾಣಿಕೆ ಜೊತೆಗೆ ಒಂದು ಡಬ್ಬಿನ ಇಡಿ. ಸಮಾಜದಲ್ಲಿ ಯಾವ ಅಂಜಾರಿಲ್ಲದ ಬಡವರಿದ್ದಾರೆ, ಅವನಿಗೆ ಆಕ್ಸಿಡೆಂಟ್ ಆಯಿತು, ಅವನಿಗೆ ಆಸ್ಪತ್ರೆಯಿಂದ ಇದಾಯಿತು, ಸತ್ತ ಗೊತ್ತಿಲ್ಲ, ಆ ಫಂಡ್ನ ಅವನ ಕೆಲಸಕ್ಕೆ ಯೂಸ್ ಮಾಡೋಕ್ಕೆ ನೀವು ಪ್ರಯತ್ನ ಪಡಿ ಒಂದು ಇಡಿ. ಇದು ನಮ್ಮ ಪೂರ್ವಜರಿಗೆ ಮಾಡುವಂಥ ಒಂದು ದೊಡ್ಡ ಇದಾಗುತ್ತೆ. ಅದನ್ನ ಒಂದು ಕಾಣಿಕೆ ಬಿಡಿ. ಅದು ಆ ದುಡ್ಡು ನಮ್ಮ ಕುಟುಂಬದ ಒಂದು ಪರಿಸ್ಥಿತಿ ಇದ್ದಾಗ ಅವರ ಉಪಯೋಗಕ್ಕೆ ಅಂತ ಒಂದು ಡಬ್ಬಿನ ಕಾಣಿಕೆ ಇಡಿ. ಅದನ್ನ ಅವರ ಉಪಯೋಗಕ್ಕೆ ಮಾತ್ರ ಉಪಯೋಗ ಮಾಡಿ. ಇನ್ನೊಂದು 5 ಜನದ್ದು 4 ಗುಂಪು ಮಾಡಿ ವರ್ಷದಲ್ಲಿ 4 ಸಲ ಈ 5 ಜನ ಸೇರಿ ಒಂದು ವರ್ಷಕ್ಕೆ ಒಬ್ಬ ಜವಾಬ್ದಾರಿ ಕೊಡಿ. ಕುಟುಂಬ ಮಿಲನ, ಕುಟುಂಬದ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಹೇಳಪ್ಪ, ಮುಂದೆ ನಾವು ಹೋಗ್ತೀವಿ, ನಮ್ಮನಿಂದ ಮುಂದೆ ನೆಕ್ಸ್ಟ್ ಅಧಿಕಾರ ನಿಮಗೆ, ನೀನು ನೋಡ್ಕೋ ಅನ್ನೋದು ಕಲ್ಪನೆ ಮಕ್ಕಳಿಗೆ ಬರಬೇಕಿದೆ. ವರ್ಷದಲ್ಲಿ 4 ಸಲ ಕುಟುಂಬ ಮಿಲನ ಕಾರ್ಯಕ್ರಮ ಮಾಡಿಕೊಳ್ಳಿ. ನಿಮ್ಮ ಮುಂದಿನ ಇದನ್ನ ಆ ಮಕ್ಕಳು ಮುಂದುವರಿಸ್ಕೊಂಡು ಹೋಗ್ತಾರೆ. ಈ 2 ನನ್ನ ಚಿಂತನೆ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಇದು ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಒಂಥರ ನಮಗೆ ಆಶ್ವಾಸನೆ ಬರುತ್ತೆ. ನಮ್ಮ ಮಕ್ಕಳು ನಮ್ಮನ್ನಷ್ಟು ನಮ್ಮ ಆಧಾರ ಆಗಿ ನಿಲ್ಲುತ್ತಾರೆ ಇದಕ್ಕೆ ಅನ್ನೋ ಭಾವನೆ ಅವ್ರ ಕೈಯಲ್ಲಿ ಈಗಲೇ ಇರಬೇಕು. ಈಗ ಬಂದಿರಲಿ ಮಕ್ಕಳ ಅಂಶ ಒಂದು 5% ಇರ್ಬೋದು, ವಯಸ್ಸಾದರ 75 ಭಾಗ ಇದೆ, 20-25 ಕಣ್ಣು ಕಾಣೋದಿಲ್ಲ. ಅಂದರೆ ಯಾವ ಪೀಳಿಗೆ ಇದನ್ನು ಮುಂದುವರಿಸ್ಬೇಕು, ಆ ಪೀಳಿಗೆಗೆ ಈಗಲೇ ನೀವು ಒಂದಿಷ್ಟು ಮಾರ್ಗದರ್ಶನ ಕೊಡಬೇಕು.
ಕೊಡಬೇಕಂದ್ರೆ ಹೇಗೆಂದರೆ ಅವರಿಗೆ ಒಂದು ದಿನ ವರ್ಷದಲ್ಲಿ ಆಟೋಟೋಪಾಯಿ ಮಾಡಿ ಎಲ್ಲರೂ ಸೇರಿ ಕುಟುಂಬ ಮಿಲನ ಕಾರ್ಯಕ್ರಮ ಮಹಿಳೆಯರು ಮಕ್ಕಳು ಎಲ್ಲ ಸೇರಿ ಮಾಡಿದರೆ ಕುಟುಂಬ ಮಿಲನದಿಂದ ಮುಂದಿನ ಮಿಲನ ಖಂಡಿತ ಆಗಿದೆ. ಇದ್ರ ಬಗ್ಗೆ ಚಿಂತನೆ ಮಾಡಿ ನನಗೆ ಮಾಡಲೇಬೇಕಂತಲ್ಲ, ನನ್ನ ಚಿಂತನೆ ಮನಸ್ಸಲ್ಲಿರುವ ಚಿಂತನೆ ಇದು. ಈಗ ಕೈ ಜೋಡಿಸೋರು ನೂರಾರು ಕೊಡುವ ದಾನಿಗಳ ಹೃದಯ ತುಂಬ ಇದೆ, ತಗೊಳ್ಳೋ ಕೈಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ನಾನು ನನ್ನ ಅನುದಾನನ ನೇಕಾರರಿಗೆ ಇಡೀ ಕರ್ನಾಟಕದ ವೃತ್ತಪತಿಯವರೆಗೂ 30 ಕೋಟಿ ರೂಪಾಯಿ ಅನುದಾನನ ನಮ್ಮವರೇ ಕೊಟ್ಟಿದ್ದೀನಿ ನಾನು. ಇದು ನನ್ನ ಇದು. ನಾನು ಬೇರೆ ಯಾರ್ಯಾರು ಬಂದರು ಇಲ್ಲಪ್ಪ, ನಮ್ಮವರು ಬಡವರಿದ್ದಾರೆ, ನಮ್ಮವರು ಕೊಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಎಲ್ಲ ಅನುದಾನನ ನಮ್ಮ ನೇಕಾರ ಕುಟುಂಬಗಳಿಗೆ, ಅದು ದೇವಾಂಗ ಇರ್ಬೋದು, ಖರ್ವೇಶಕ್ಕೆ ಇರಬೇಕು, ತುಂಬ ಪಂಗಡಗಳಿದೆ. ಆದರೆ ಆ ಚಿಂತನೆ ನನ್ನಲ್ಲಿ ಬರಬೇಕಂದ್ರೆ ನಾನು ಇಲ್ಲಪ್ಪ ನಮ್ಮ ಸಮಾಜಕ್ಕೆ ನಾವು ಮಾಡೋದು. ನಾನು ಎಷ್ಟು ದಿನ ಇರ್ತೀನಿ ಮುಖ್ಯ ಅಲ್ಲ, ನಾನು ಇದ್ದಷ್ಟು ದಿನ ಏನು ಮಾಡಿದ್ದೀನಿ ಅದು ಮುಖ್ಯ. ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಮುಖ್ಯ ಅಲ್ಲ, ಸಂಪಾದನೆ ಮಾಡಿದಿನ ವಿನಿಯೋಗ ಏನು ಮಾಡಿದ್ದೀನಿ ಅದು ಮುಖ್ಯ. ನಾವು ಎಷ್ಟು ಓದಿದೆ ಮುಖ್ಯ ಅಲ್ಲ, ಓದಿದಿನ ಎಷ್ಟು ಜನಕ್ಕೆ ಹಂಚಿದಿನ ಮುಖ್ಯ. ಎಷ್ಟು ಇಟ್ಕೊಳ್ಳೋದ್ರಿಂದ ಎಷ್ಟು ಕೊಟ್ಟಿದ್ದೇನೆ ಮುಖ್ಯ. ಈ ದೇಹ ನಾವು ಆಳಿಸ್ಕೊಂಡ್ರೆ ಮನುಷ್ಯನಾಗಿರ್ತಾನೆ. ಮನುಷ್ಯನಿಗೆ ಬೇರೆ ಚಿಂತೆಗಳಿಲ್ಲ, ಆಸೆ ಆಕಾಂಕ್ಷೆಗಳು ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಜೀವನದಲ್ಲಿ ಇಂಥ ಕೆಲವು ವಿಷಯಗಳನ್ನ ಅಳವಡಿಸ್ಕೊಂಡ್ರೆ ಸಮಾಜದಲ್ಲಿ ನಾವು ನಮ್ಮ ಕುಟುಂಬ ನಮ್ಮದು ಅನ್ನೋದನ್ನ ಬೇರೆ ಇವರಿಗೆ ಮಾದರಿಗೆ ತೋರಿಸ್ಕೊಳ್ಳುವಂಥ ಕೆಲಸ ಮಾಡಿ ಅಂತೇಳಿ ನಾನು ಮಾತು